ಪರಿಜ್ಞಾನ ಇಲ್ದಿರುವಂತಹ ಶಾಸಕರು. ನಾನು ಆಕ್ಚುಲಿ ಇಲ್ಲಿ ರಾಜಕೀಯ ಮಾತಾಡೋದು ಬೇಡ ಅಂತ ಅನ್ಕೊಂಡೆ, ಬಟ್ ನೀವು ಕೇಳ್ತಾ ಇರೋದ್ರಿಂದ, ಬಟ್ ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆಗಿರೋದ್ರಿಂದ ಚಿಕ್ಕಬಳ್ಳಾಪುರದ ಏನು ಮೂಲಭೂತ ಕ್ವಶನ್ ಇದೆ. ನಾವು ಇಷ್ಟೆಲ್ಲ ಈ ಆಸೆ ಪಟ್ಟು ಇಡೀ ಚಿಕ್ಕಬಳ್ಳಾಪುರದ ಜನತೆ ಯಾರನ್ನ ಗೆಲ್ಸಿ ಕಳಿಸಿದ್ರು, ಅವ್ರು ಇವತ್ತು ಎರಡೆರಡು ತಿಂಗಳು ಮೂರ್ ತಿಂಗಳಾದ್ರೂ ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವಂತಹ ಚಿಕ್ಕಬಳ್ಳಾಪುರಕ್ಕೆ ಬರಕ್ಕಾಗಿಲ್ಲ ಅಂತಂದ್ರೆ ನಿಜಕ್ಕೂ ಇದು ಇಡೀ ಚಿಕ್ಕಬಳ್ಳಾಪುರ ಜನತೆಯ ಏನು ಮೊನ್ನೆ ಕೊಟ್ಟರು ಮ್ಯಾಂಡೇಟ್ ಅವ್ರಿಗೆಲ್ಲ ಮಾಡ್ತಾ ಇರುವಂತಹ ಅವಮಾನ. ಇದು ಅವಮಾನ ಅನ್ನೋದಕ್ಕಿಂತ ಬೇಜವಾಬ್ದಾರಿ ನಡವಳಿಕೆ. ಈ ರೀತಿ ಬೇಜವಾಬ್ದಾರಿ ನಡವಳಿಕೆಗಳಿಂದ ಚಿಕ್ಕಬಳ್ಳಾಪುರವನ್ನ ಹಿಂದೆ ತಳ್ಳುವಂತ ಕೆಲಸ ಆಗ್ತಿದೆ. ಈ ರೀತಿಯ ಶಾಸಕರು ನಿಜಕ್ಕೂ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಸಿಕ್ಕಿರೋದು. ಇಷ್ಟು ದಿವಸ ನಾವ್ ಅನ್ಕೊಂತಾ ಇದ್ವಿ ಯುವಕರು ಏನೋ ಒಂದ್ ಸಾಧನೆ ಮಾಡ್ತಾರೆ, ಮೋಟಿವೇಶನ್ ಮಾಡ್ತಾರೆ, ಎಲ್ಲಾರ್ಗು ಆತ್ಮವಿಶ್ವಾಸ ತುಂಬ್ತಾರೆ ಅಂತ. ಬಟ್ ಅವ್ರು ಯಾಕೆ ಬಂದಿಲ್ಲ, ಏನ್ ಬಂದಿಲ್ಲ, ಕಾರಣ ನನ್ಗೆ ಗೊತ್ತಿಲ್ಲ. 108 ಜನ 108 ಮಾತಾಡೋ ತರ ಆಗಿದೆ. ಚಿಕ್ಕಬಳ್ಳಾಪುರ ಅಂದ್ರೆ ಅಪಹಾಸ್ಯಕ್ಕಿಡಾಗುವಂತಹ ಸನ್ನಿವೇಶಗಳು ಸಹ ಎಷ್ಟೋ ಕಡೆ ಹೊರಗಡೆ ತಾವೆಲ್ಲರೂ ಅದನ್ನ ಅನುಭವಿಸಿರ್ತೀರಾ. ಚಿಕ್ಕಬಳ್ಳಾಪುರ ಅಂದ್ರೆ ಇವ್ರ ಅಂತ ನಗೋ ಅಂತ ಸನ್ನಿವೇಶ ಬಂದಿದೆ. ಇದನ್ನ ಇನ್ನಾದ್ರೂ ಶಾಸಕರು ತಿದ್ಕೊಬೇಕು, ಚಿಕ್ಕಬಳ್ಳಾಪುರಕ್ಕೆ ಬರ್ಬೇಕು, ಕೆಲಸ ಮಾಡ್ಬೇಕು. ಎರಡೆರಡು ತಿಂಗಳು ಮೂರ್ ತಿಂಗಳಾದ್ರೂ ತಾವು ಬಂದಿಲ್ಲ, ಇಲ್ಲಿ ನೋಡಿಲ್ಲ ಅಂತಂದ್ರೆ ಯಾರು ಇದಕ್ಕೆಲ್ಲ ಸಮಾಧಾನ ಕೊಡೋದು? ಯಾರು ಇದಕ್ಕೆ ತಾವು ಮಾಡೋಂಥವ್ರು ಯಾರು ಇದಕ್ಕೆಲ್ಲ ಜವಾಬ್ದಾರಿ ತಗೊಳಂತವ್ರು ಯಾರು? ಇಡೀ ಚಿಕ್ಕಬಳ್ಳಾಪುರದ ಜವಾಬ್ದಾರಿ ಸ್ಥಾನದಲ್ಲಿ ತಮ್ಮನ್ನ ನಿಲ್ಸಿದ್ದಾರೆ ಜನ. 80,000 ಜನ ತಮ್ಗೆ ಓಟ್ ಹಾಕಿರ್ಬೋದು, ಆದ್ರೆ 2 ಲಕ್ಷ ಜನ ವೋಟರ್ಸು ಮತ್ತೆ 2.5 ಲಕ್ಷ ಜನ ಪ್ರಜೆಗಳು ಮಕ್ಕಳಿಂದ ಹಿಡಿದು ತಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಾರೆ. ಆವತ್ತು ಮುಗಿದೋಯ್ತು ಎಲೆಕ್ಷನ್. ಮುಂದಿನ ಎಲೆಕ್ಷನ್ ವರ್ಗೂ ನೀವೇ ನಮ್ಮ ಏನು ಸಂವಿಧಾನಾತ್ಮಕ ನಾಯಕ. ನಮ್ಗೇನಾದ್ರೂ ಒಂದು ಏನು ನೀರಿನ ಹೋರಾಟ ಮಾಡ್ತಾ ಇದೀವಿ, ಏನು ಅದ್ರ ಬಗ್ಗೆ ಕಳಕಳಿ ಇಲ್ಲ. ರೋಡ್ಗಳಂತೂ ಗಬ್ಬೆದ್ದೋಗಿದೆ, ಮತ್ತೆ ಮಳೆಗಾಲ ಸ್ಟಾರ್ಟ್ ಆಗ್ತಿದೆ. ಯಾವ ಹಳ್ಳದಲ್ಲಿ ಬಿತ್ತು ಯಾರು ಏನಾಗ್ತಾರೆ ಅನ್ನೋಂತಹ ಪರಿಜ್ಞಾನ ಇಲ್ಲ. ಆ ಗುಂಡಿಗಳನ್ನ ಮುಚ್ಚುವಂತ ತೇಪೆ ಹಾಕುವಂತ ಕೆಲಸ ಕೂಡ ಮಾಡ್ಬೇಕು ಅನ್ನುವಂತಹ ಒಂದು ಪರಿಜ್ಞಾನ ಇಲ್ದಿರುವಂತಹ ಶಾಸಕರು ನಮ್ಮ ಚಿಕ್ಕಬಳ್ಳಾಪುರ ಸಿಕ್ಕಿರೋದು ನಿಜಕ್ಕೂ ಚಿಕ್ಕಬಳ್ಳಾಪುರ ಜನತೆಯ ದುರ್ದೈವ. ನಿಜಕ್ಕೂ ಇದು ಸರಿ ಹೋಗ್ಬೇಕು. ಚಿಕ್ಕಬಳ್ಳಾಪುರ ಶಾಸಕರು ಇನ್ನಿರುವಂತಹ 1.5 ವರ್ಷ ಆದ್ರೂ ಸರಿಯಾಗಿ ದುಡಿದು ಅಟ್ಲೀಸ್ಟ್ ಏನು ಜನ ಅದನ್ನ ಮಾಡಿದ್ದಾರೆ, ಅವ್ರನ್ನ ಆಯ್ಕೆ ಮಾಡಿದ್ದಾರೆ, ಅವ್ರಿಗೊಂದು ಮರ್ಯಾದೆ ಕೊಡೋ ಕೆಲಸ ಅಂತ. ಇನ್ನೇನು ಚಿಕ್ಕಬಳ್ಳಾಪುರನು ಮಾಡ್ತೀನಿ ಅಂತ ಹೇಳಿದ್ರು, ಚಿಕ್ಕಬಳ್ಳಾಪುರನೂ ಆಗಿಲ್ಲ, ಸಿಂಗಾಪುರ ಆಗಿಲ್ಲ, ಇನ್ನು ಏನೋ ಎಲ್ಲ ಸ್ಲಮ್ ಆಗ್ಬಿಟ್ಟಿದೆ ಚಿಕ್ಕಬಳ್ಳಾಪುರ. ಇದನ್ನ ಮಾಡುವಂತ ಕೆಲಸ ಇನ್ನಾದ್ರೂ ದಯವಿಟ್ಟು ಬಂದು ಅಲ್ಲಿ ತ್ಯಾಪೆ ಹಾಕುವಂತ ಕೆಲಸ ಆದ್ರೂ ಮಾಡಿ. ಇನ್ನು 1.5 ವರ್ಷ ಇದೆ. ಈಗ ಹೊಸದಾಗಿ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಅವ್ರನ್ನ ಇಟ್ಕೊಂಡು ನೀವೇನ್ ಕೆಲಸ ಮಾಡ್ತಿರೋ ಗೊತ್ತಿಲ್ಲ. ಅಂತಹ ಸಿದ್ದರಾಮಯ್ಯನವರು ಹಿಂದುಳಿದ ಏನು ಜನಗಳಿಗೆ ಇನ್ನೊಬ್ಬರಿಗೆ ಸ್ಪಂದಿಸ್ತಾ ಇದ್ದಂತಹ ಸಿದ್ದರಾಮಯ್ಯನವರು ಇವಾಗ ಒಬ್ಬರು ಹೈಟೆಕ್ ಮುಖ್ಯಮಂತ್ರಿ ಬಂದಿದ್ದಾರೆ. ಬೆಂಗಳೂರಿನ ಮಾತ್ರ ಕಾನ್ಸಂಟ್ರೇಟ್. ನಿನ್ನೆ ಅವ್ರು ಏನೋ 4-5 ಯೋಜನೆಗಳನ್ನ ಮಾಡೋದ್ರಲ್ಲಿ ಹೆಚ್ಚಾಗಿ ಸಿಂಹಪಾಲು ಬೆಂಗಳೂರಿಗಿದೆ ಅದ್ರಲ್ಲಿ. ಆದ್ರೆ ನಾನು ಹೇಳ್ತಾ ಇರೋದು, ದಯವಿಟ್ಟು ನೀವು ಹೋಗಿ ಮುಖ್ಯಮಂತ್ರಿಗಳ ಹತ್ರ ಕೂತ್ಕೊಂಡು ನೀವು ವಿಧಾನಸೌಧದಲ್ಲಿ ಇರ್ಬೇಕು, ಇಲ್ಲ ಮುಖ್ಯಮಂತ್ರಿಗಳ ಮನೆ ಹತ್ರ ಇರ್ಬೇಕು, ಯಾವ್ದಾದ್ರು ಸಚಿವರ ಮನೆಗಳ ಹತ್ರ ಇರ್ಬೇಕು, ಅನುದಾನ ತರಕ್ಕೆ ಪ್ರಯತ್ನ ಪಡ್ಬೇಕು, ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ ಇರ್ಬೇಕು. ಚಿಕ್ಕಬಳ್ಳಾಪುರ ಜನತೆಯ ಧ್ವನಿ ಆಗ್ಬೇಕು. ನೀವು ಯಾವತ್ತ ಆಗ್ತೀರಾ? ನಿಮ್ಗೆ ಏನಾದ್ರು ಪರಿಜ್ಞಾನನೇ ಇಲ್ದಿರಾ, ಇದನ್ನ ತುಂಬಾ ನೀವು ಲೈಟ್ ಆಗಿ ತಗೊಂಡ್ಬಿಟ್ಟಿದ್ದೀರಾ. ಶಾಸಕ ಸ್ಥಾನ ಅಂತಂದ್ರೆ ನಿಮ್ಗೇನೋ ಮೂರ್ ತಲಾಂತರಗಳಿಂದ ಬಂದಂತಹ ಶಾಸಕರು ಇಷ್ಟೊಂದು ಬೇಜವಾಬ್ದಾರಿಯಾಗಿ ನೆಗ್ಲೆಕ್ಟ್ ಆಗಿ ನಡ್ಕೊಳಲ್ಲ. 3 ತಿಂಗಳು ತಾವು ಬಂದಿಲ್ಲ ಅಂತಂದ್ರೆ ಏನ್ ಅರ್ಥ? ಏನ್ ಜನ ಅಷ್ಟೊಂದು ನೀವು ಟೇಕನ್ ಫಾರ್ ಗ್ರಾಂಟೆಡ್ ಆಗಿದೆ ನಮ್ ಜನನ, ಚಿಕ್ಕಬಳ್ಳಾಪುರ ಜನತೆನ? ಇದು ತಪ್ಪು ಶಾಸಕರೇ. ನೀವೇನು ಇಷ್ಟು ದಿವಸ ನೀವು ನಾಟಕ ಮಾಡ್ತಿದ್ರಿ, ನಾನು ಮನೆಗೆ ಹೋಗ್ತೀನಿ, ಇನ್ನೊಂದು ಮಾಡ್ತೀನಿ, ಅದರಿಂದ ಯಾವುದು ಪ್ರಯೋಜನ ಆಗಿಲ್ಲ.